ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಟನ್ 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 ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತಿಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಇಂಗ್ಲಿಷ್ ತರಗತಿಯ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಫಸ್ಟ್ PU ಇಂಗ್ಲಿಷ್ ಕ್ವಶನ್ ಪೇಪರ್ನ ಪ್ಯಾಟ್ರನ್ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಇವತ್ತಿನ ಈ ತರಗತಿಯಲ್ಲಿ ಸೆಕೆಂಡ್ PU ಇಂಗ್ಲಿಷ್ ಕ್ವಶನ್ ಪೇಪರ್ 2025 ಮಾರ್ಚ್ 15ನೇ ತಾರೀಕು ನೀವು ಬರಿತಾ ಇರುವಂತ ಸೆಕೆಂಡ್ PUC ಇಂಗ್ಲಿಷ್ ಕ್ವಶನ್ ಪೇಪರ್ನ ಪ್ಯಾಟರ್ನ್ ಹೇಗಿದೆ, ಅದಕ್ಕೆ ಹೇಗೆ ನೀವು ಪರೀಕ್ಷೆಗೆ ಸಿದ್ಧರಾಗಬೇಕು, ಇದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಮಾಹಿತಿಯನ್ನ ಕೊಡ್ತೇನೆ. ಮುಂದಿನ ತರಗತಿಯಲ್ಲಿ ಬರುವ ಮಂಗಳವಾರದ ತರಗತಿಯಲ್ಲಿ SSLC ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಬಗ್ಗೆ ನಿಮ್ಮೊಟ್ಟಿಗೆ ಸ್ವಲ್ಪ ಮಟ್ಟಿಗೆ ಚರ್ಚೆಯನ್ನ ಮಾಡ್ತೇನೆ. ಈ ಬಾರಿಯ ಸೆಕೆಂಡ್ PUC ಇಂಗ್ಲಿಷ್ ಕ್ವಶನ್ ಪೇಪರ್ ಏನಿದೆ, ಮಾರ್ಚ್ 15ನೇ ತಾರೀಕು ಪ್ರಾರಂಭ ಈ ಪರೀಕ್ಷೆ ನಡೆಯುತ್ತೆ. ಈ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಅನ್ನ ಕಳೆದ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಇಲಾಖೆ ಪ್ರಕಟಿಸಿತ್ತು. ಸ್ವಲ್ಪ ಮಟ್ಟಿನ ಬದಲಾವಣೆಗಳು ಈ ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿ ಆಗಿದೆ. ಒಂದಷ್ಟು ಗೊಂದಲ, ಸ್ವಲ್ಪ ಮಟ್ಟಿನ ಭಯ ವಿದ್ಯಾರ್ಥಿಗಳಲ್ಲಿ ಆರಂಭದಲ್ಲಿ ಇತ್ತು. ಏನಪ್ಪಾ ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ನಲ್ಲಿ ಏನೆಲ್ಲ ಚೇಂಜಸ್ ಆಗೋಗಿದೆ ಅನ್ನುವಂತ ಪ್ರಶ್ನೆಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬಂದಿತ್ತು. ಆದ್ರೆ ಸ್ಟೂಡೆಂಟ್ಸ್, ಐ ಥಿಂಕ್ ಈ ಹೊತ್ತಿಗೆ ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಕ್ಕಿದೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಮೇಲ್ನೋಟಕ್ಕೆ ಸೆಕೆಂಡ್ PU ಕ್ವಶನ್ ಪೇಪರ್ ಸ್ವಲ್ಪ ಬದಲಾವಣೆ ಆಗಿದೆ ಅನ್ನೋದಂತೂ ಕಾಣುತ್ತೆ. ಆದ್ರೆ ಸ್ವಲ್ಪ ನೀವು ಸಮಾಧಾನದಿಂದ ಆ ಕ್ವಶನ್ ಪೇಪರ್ ಅನ್ನ ನೋಡಿದ್ರೆ ನಿಮಗೆ ಆಗಿರುವ ಬದಲಾವಣೆ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಳಿಕ್ಕೆ ಮತ್ತೆ ನೀವು ಕಲ್ತಿರುವಂತ ಎಲ್ಲ ವಿಷಯಗಳನ್ನ ಬರೀಲಿಕ್ಕೆ ಅವಕಾಶ ಇದೆ ಅನ್ನೋದು ನಿಮಗೆ ಮನದಟ್ಟಾಗತ್ತೆ. ಸೊ ಪ್ಲೀಸ್ ಗೋ ಥ್ರೂ ದ ಮಾಡೆಲ್ ಕ್ವಶನ್ ಪೇಪರ್ಸ್. ಬೋರ್ಡ್ ಹ್ಯಾಸ್ ಪಬ್ಲಿಷ್ಡ್ 3 model question papers, and also board has published a question bank based on the new model question paper. ಆ ಕ್ವಶನ್ ಬ್ಯಾಂಕ್ ಅನ್ನ ನೀವು ನೋಡಿದಾಗ ನಿಮಗೆ ಯಾವ ರೀತಿಯ ಪ್ರಶ್ನೆಗಳನ್ನ ಪರೀಕ್ಷೆಯ ಸಂದರ್ಭದಲ್ಲಿ ಕೇಳಬಹುದು ಅನ್ನೋದು ನಿಮಗೆ ಅರ್ಥವಾಗತ್ತೆ. ಹಾಗೆ 3 ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ನೋಡಿದ್ರೆ ನಿಮಗೆ ಪ್ರಶ್ನೆ ಪರೀಕ್ಷೆಯ ಸಂದರ್ಭದಲ್ಲಿ ಹೇಗಿರ್ಬೋದು, ಮಾರ್ಚ್ 15ನೇ ತಾರೀಕು ನೀವು ಉತ್ತರ ಬರಿಬೇಕಾಗಿರುವಂತಹ ಪ್ರಶ್ನೆ ಪತ್ರಿಕೆಯ ಸ್ವರೂಪ, ಪ್ಯಾಟ್ರನ್, ಡಿಸೈನ್ ಹೇಗಿರುತ್ತೆ ಅನ್ನೋ ಐಡಿಯಾ ಅಂತೂ ನಿಮಗೆ ಬರುತ್ತೆ. ಆದ್ರೆ ಒಂದು ನೆನ್ಪಿಡಿ, ಇರುವ ಪಾಠಗಳನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು, ಇಫ್ ವಿ ಸ್ಟಡಿ ವೆಲ್, ಇಫ್ ವಿ ಪ್ರಿಪೇರ್ ವೆಲ್ ಫಾರ್ ಆಲ್ ದ ಲೆಸನ್ಸ್, ವಾಟ್ ಎವರ್ ದ ಕ್ವಶನ್, ಪ್ರಶ್ನೆ ಹೇಗಾದ್ರೂ ಇರ್ಲಿ, ನಮಗೆ ಗೊತ್ತಿರುವ ಮಾಹಿತಿಯನ್ನ ಹೇಳಿ ಬರೀಲಿಕ್ಕೆ ನಮ್ಗೇನು ಸಮಸ್ಯೆ ಆಗ್ಬಾರ್ದು. When we know the content, any question we can answer. The only thing is we should be ready, we should be prepared well for the examination. ಹಾಗೆ ಇನ್ನು 1 ತಿಂಗಳ 30 ದಿನದ ಅವಧಿ ನಿಮಗಿದೆ. ಈ 25-30 ದಿನಗಳ ಅವಧಿ ಏನಿರುತ್ತೆ ಆ ಅವಧಿಯಲ್ಲಿ ನೀವು ಸಾಕಷ್ಟು ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನೋಡಿದ್ರೆ ಇಂಗ್ಲಿಷಿಗೆ 20 ರಿಂದ 25 ದಿನಗಳ ಅವಧಿ ನಿಮಗಿದೆ ಅಂತ ಅನ್ಸಿದ್ರು, ಉಳಿದ ಪತ್ರಿಕೆ
ಉಳಿದ ವಿಷಯಗಳು, ಉದಾಹರಣೆಗೆ ಮಾರ್ಚ್ 1ನೇ ತಾರೀಕು ಕನ್ನಡ ವಿಷಯದ ಎಕ್ಸಾಮಿನೇಷನ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ತುಂಬಾ ಸಮಯದ ಅವಕಾಶ ಇಲ್ಲ. ಹಾಗಾಗಿ ನೀವು ಈಗ ಸಾಕಷ್ಟು ಸಮಯವನ್ನ ವಿನಿಯೋಗಿಸಿ ನಿಮ್ಮ 6 ವಿಷಯಗಳ ತಯಾರಿಗೆ ಸಮಯವನ್ನ ಕೊಟ್ಕೊಳ್ಬೇಕು, ಗಮನವನ್ನ ಕೊಡಬೇಕು. ಪೂರ್ತಿ ಗಮನ ನಿಮಗೆ ಪರೀಕ್ಷೆ ಕಡೆನೆ ಇರಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ನಾವು ಈ 2ನೇ PUCಯ ಸೆಕೆಂಡ್ PU ಇಂಗ್ಲಿಷ್ ಸಬ್ಜೆಕ್ಟಿನ ಮಾಡೆಲ್ ಕ್ವಶನ್ ಪೇಪರ್ ನ ಪ್ಯಾಟರ್ನ್ ನೀವು ನೋಡಿದ್ರೆ ನಿಮಗೆ ಒಟ್ಟು 5 ಭಾಗಗಳು ಕಾಣುತ್ತೆ. ಪಾರ್ಟ್ A, B, C, D ಮತ್ತು E. ಒಟ್ಟು 5 ಭಾಗಗಳಿದೆ. ಮತ್ತೆ 36 ಪ್ರಶ್ನೆಗಳು ಬರುತ್ತೆ. ಇಲ್ಲಿ ನಿಮಗೆ ಈ ಬಾರಿಯ ಪ್ರಶ್ನೆ ಪತ್ರಿಕೆಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇಂಟರ್ನಲ್ ಚಾಯ್ಸ್ ಗಳು ಸಾಕಷ್ಟಿದೆ. ಈ ಇಂಟರ್ನಲ್ ಚಾಯ್ಸ್ ಅನ್ನ ನೀವು ಸರಿಯಾಗಿ ನೋಡಿ ಬರಿಬೇಕು. ಉದಾಹರಣೆಗೆ ಪ್ರಶ್ನೆ ಸಂಖ್ಯೆ 30ರಲ್ಲಿ ನಿಮಗೆ ಗದ್ಯ ಭಾಗ ಇರುತ್ತೆ, ಪ್ರೋಸ್ ಕಾಂಪ್ರಹೆನ್ಷನ್ ಇರುತ್ತೆ, ಹಾಗೆ ಪೊಯೆಟ್ರಿ ಕಾಂಪ್ರಹೆನ್ಷನ್ ಇರುತ್ತೆ. ಇದರಲ್ಲಿ ಯಾವುದು ನಿಮಗೆ ಸರಳ ಅನ್ಸುತ್ತೆ ಅಥವಾ ಹೆಚ್ಚು ಉತ್ತರವನ್ನ ಸಮರ್ಥವಾಗಿ ಬರಿಬಹುದು ಅನ್ಸುತ್ತೆ ಅನ್ನೋದನ್ನ ನೀವು ಮೊದಲ 15 ನಿಮಿಷಗಳ ಅವಧಿ ಏನಿರುತ್ತಲ್ಲ ಅಲ್ಲಿ ನೀವು ತೀರ್ಮಾನ ಮಾಡಬೇಕು. ಸೊ ಫಸ್ಟ್ 15 minutes when you go through the question paper, you have to decide which part you are going to answer, 30A or 30B. At the same time, ಆ ಸಂದರ್ಭದಲ್ಲಿ ನಿಮಗೆ ತೀರ್ಮಾನ ತಗೊಳ್ಳಿಕ್ಕೆ ಕಷ್ಟ ಆಯ್ತು ಅಂತ ಹೇಳಿದ್ರೆ ನಂತರ ನೀವು ಪ್ರಶ್ನೆ ಪತ್ರಿಕೆಯನ್ನ ಒಂದು ಕಡೆಯಿಂದ ಉತ್ತರಿಸ್ತಾ ಹೋದಾಗ್ಲೂ ಕೂಡ ನೀವು ಅಲ್ಲಿ ಆ ಪ್ರಯತ್ನವನ್ನ ಮಾಡಬಹುದು. ಆದ್ರೆ ಉತ್ತರವನ್ನ ಬರೀಲಿಕ್ಕೆ ಶುರು ಮಾಡಕ್ ಮೊದಲು A ಭಾಗ ತಗೊಳ್ತೇನೆ ಅಥವಾ B ಭಾಗ ತಗೊಳ್ತೇನೆ ಅನ್ನೋದನ್ನ ಖಚಿತ ಮಾಡಿಕೊಂಡು ನಂತರ ಬರೆಯೋದಿಕ್ಕೆ ಶುರು ಮಾಡಿ. ಯಾಕಂದ್ರೆ ನಿಮಗೆ ಅದರಲ್ಲಿ ಒಂದು ಅರ್ಧ, ಇದರಲ್ಲಿ ಒಂದು ಅರ್ಧ ಬರೀಲಿಕ್ಕೆ ಅವಕಾಶ ಇಲ್ಲ, ಮತ್ತೆ ಸಮಯ ಕೂಡ ನಿಮಗೆ ನಷ್ಟ ಆಗತ್ತೆ. ಹಾಗಾಗಿ ಪ್ಲಾನ್ ವೆಲ್ ಇನ್ ಅಡ್ವಾನ್ಸ್, ಮೊದಲೇ ನೀವು ಯೋಚನೆ ಮಾಡಿರಬೇಕು. ಹಾಗೆ ಒಟ್ಟು ಪರೀಕ್ಷೆಯ ಅವಧಿ ಇಟ್ಸ್ ಓನ್ಲಿ ಫಾರ್ 3 hours, 3 ಗಂಟೆಗಳ ಅವಧಿ ಮಾತ್ರ ಇದೆ. ಮೇಲ್ನೋಟಕ್ಕೆ 15 ನಿಮಿಷ ಕಡಿಮೆ ಆಯ್ತು ಅಂತ ನಿಮ್ಗೆ ಅನ್ಸುತ್ತೆ. ಆದ್ರೆ ನೀವು ಉತ್ತರ ಬರೀಬೇಕಾಗಿರೋದು 80 ಅಂಕಗಳಿಗೆ. ನೀವು 3 ಗಂಟೆನಲ್ಲಿ 15 ನಿಮಿಷಗಳನ್ನ ನೀವು ತೆಗೆದ್ರು ನಿಮಗೆ ಇನ್ನೂ 165 ನಿಮಿಷಗಳು ಉಳಿಯುತ್ತೆ. ಅದರಲ್ಲಿ 5 ನಿಮಿಷ ನಿಮಗೆ ವಿಶ್ರಾಂತಿಗೆ ಅಂತ ಬಿಟ್ರು ಇನ್ನೂ 160 ನಿಮಿಷಗಳು ಉಳಿಯುತ್ತೆ. ನೀವು ಬರಿಬೇಕಾಗಿರೋದು 80 marks, 80 ಅಂಕಗಳಿಗೆ ಬರೀತೀರಿ. ಹಾಗಾಗಿ ಪ್ರತಿ ಅಂಕಕ್ಕೆ 2 ನಿಮಿಷದ ಅವಧಿ ನಿಮಗಿರುತ್ತೆ. ಸೊ ಸಾಕಷ್ಟು ಸಮಯ ಇದೆ. ಈ ಹಂತದಲ್ಲಿ ಆತಂಕಕ್ಕೆ ಒಳಗಾಗೋದು ಬೇಡ. ಮತ್ತೆ ನೀವು ತಯಾರಿ ಮಾಡ್ಕೊಳ್ಬೇಕಾದ್ರೆ ಇಂಗ್ಲಿಷ್ ವಿಚಾರದಲ್ಲಿ ಒಂದು ಕೇರ್ಫುಲ್ ಆಗಿರಿ. ಸಾಮಾನ್ಯವಾಗಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಇಂಗ್ಲಿಷ್ ಕಲ್ತದ್ದು ಬಹಳ ಬೇಗ ಮರ್ತು ಹೋಗುತ್ತೆ. ಆದರೆ ಅದನ್ನ ಮೀರಿ ನೀವು ಉತ್ತರಗಳನ್ನ ಬರೆಯೋದಿಕ್ಕೆ ಅಭ್ಯಾಸ ಮಾಡ್ಕೊಳ್ಬೇಕು. ಈ ಹಂತದಲ್ಲಿ ನೀವು ಪ್ರತಿದಿನ ನಿಮಗಿರುವ 14 ಪಾಠಗಳಲ್ಲಿ ಕನಿಷ್ಠ 3 ಪಾಠಗಳ ಏನು ನೀವು ಸಾರಾಂಶವನ್ನ, ಸಮ್ಮರಿಯನ್ನ ನಿಮಗೆ ಕಾಲೇಜ್ನಲ್ಲಿ ತರಗತಿಯಲ್ಲಿ ಕೊಟ್ಟಿರ್ತಾರೆ, ಅದನ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಕನಿಷ್ಠ 3 ಪಾಠಗಳನ್ನ ದಿನಕ್ಕೆ 3 ಬಾರಿ ಆದ್ರೂ ನೀವು ಬರೀಬೇಕಾದ್ರೆ ಜೋರಾಗಿ ಹೇಳ್ಕೊಂಡ್ ಬರೀರಿ. ಆಗ ನಿಮಗೆ ಅದು ನಿಮ್ಮ ನೆನಪಿನಲ್ಲಿ ಉಳ್ಕೊಳ್ಳುತ್ತೆ. ಆ ಉಳಿದುಕೊಂಡಂತದ್ದನ್ನ ಪರೀಕ್ಷೆ ಸಂದರ್ಭದಲ್ಲಿ ಪ್ರಶ್ನೆಗೆ ತಕ್ಕ ಉತ್ತರವನ್ನ ಬರೀಲಿಕ್ಕೆ ನಿಮಗೆ ಅನುಕೂಲ ಆಗತ್ತೆ. ಇಂಗ್ಲಿಷ್ ವಿಚಾರದಲ್ಲಿ ನೀವು ಬರೀ ಓದಿದ್ರೆ ಸಾಕಾಗೋದಿಲ್ಲ. ಯಾಕಂದ್ರೆ ಇಂಗ್ಲಿಶಿನ ಸ್ಪೆಲ್ಲಿಂಗ್ಸ್ ಇರ್ಬೋದು, ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಇರ್ಬೋದು, ನಿಮಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲವನ್ನ ತರ್ತಾ ಇರುತ್ತೆ. ಹಾಗಾಗಿ ಬಿ ವೆರಿ ಕೇರ್ಫುಲ್, ರೈಟ್ ಅಂಡ್ ಪ್ರಾಕ್ಟೀಸ್, ಡೋಂಟ್ ಸಿಂಪ್ಲಿ ರೀಡ್. ಮತ್ತೆ ನಮ್ಮ ಪ್ರಶ್ನೆ ಪತ್ರಿಕೆಯ ವಿನ್ಯಾಸಕ್ಕೆ, ಪ್ಯಾಟರ್ನ್ಗೆ ವಾಪಸ್ ಬಂದ್ರೆ, ನಿಮ್ಮ ಪಾರ್ಟ್ ಎ ನಲ್ಲಿ ಮೊದಲ 10 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. ಇದನ್ನೀಗಾಗ್ಲೇ ನೀವು ಮೊದಲನೆಯ ಟೆಸ್ಟ್ ಅಲ್ಲಿ, ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್, ಸೆಕೆಂಡ್ ಟೆಸ್ಟ್, ಹಾಗೆ ಪ್ರಿಪರೇಟರಿ ಹಂತದಲ್ಲೂ ಕೂಡ ನೀವು ಸಾಕಷ್ಟು ಬಾರಿ ಉತ್ತರಿಸಿದ್ದೀರಿ. ಯು ಹ್ಯಾವ್ ಆನ್ಸರ್ಡ್. ಯು ನೋ ಹೌ MCQs ಆರ್ ಆಸ್ಕ್ಡ್. MCQ ಗಳನ್ನ ಹೇಗೆ ಕೇಳ್ತಾರೆ ಅನ್ನೋದು ನಿಮಗೆ ಈಗ ಆಲ್ರೆಡಿ ಅರ್ಥ ಆಗಿದೆ. ಯಾವ ಪ್ರಶ್ನೆ MCQ ನಲ್ಲಿ ಬರುತ್ತೆ ಅನ್ನೋ ಪ್ರಶ್ನೆ ಏನಾದ್ರೂ ನೀವು ಕೇಳಿದ್ರೆ ಪಾಠದ ಯಾವ ಭಾಗದಿಂದ ಬೇಕಾದ್ರೂ ಕೂಡ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಕೇಳಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಿಮಗಿರುವಂತ
14 ಲೆಸನ್ಸ್ ಏನಿದೆ, 14 ಯೂನಿಟ್ಸ್, 14 ಪಾಠಗಳೇನಿದೆ, 14 ಪಾಠಗಳನ್ನ ನೀವು ಒಂದಕ್ಷರವೂ ಬಿಡದಂತೆ ಓದಿರ್ಬೇಕು. ಅಲ್ಲಿ ಬರುವಂತ ಮುಖ್ಯವಾದ ಅಂಶಗಳನ್ನ ನೆನ್ಪಿಟ್ಕೊಂಡಿರ್ಬೇಕು. ಇದರಿಂದ 2 ಅನುಕೂಲ ಆಗತ್ತೆ. ಒಂದು, MCQಗಳನ್ನ ಕೇಳಿದಾಗ ಉತ್ತರಿಸ್ಲಿಕ್ಕೆ ಸಹಾಯ ಆಗತ್ತೆ. ಹಾಗೆ ಈ ಬಾರಿ ಪ್ರಶ್ನೆ ಪತ್ರಿಕೆನಲ್ಲಿ ಹೊಸದಾಗಿರುವಂತ 2 ಮಾರ್ಕ್ಸ್ ಕ್ವಶನ್ಸ್, 2 ಅಂಕದ ಪ್ರಶ್ನೆಗಳೇನಿದೆ ಅದಕ್ಕೂ ಕೂಡ ನೀವು ಉತ್ತರಿಸಲಿಕ್ಕೆ ಅನುಕೂಲ ಆಗತ್ತೆ. ಹಾಗೆ 3 ಮಾರ್ಕ್ಸ್ ಇರ್ಬೋದು, 4 ಮಾರ್ಕ್ಸಿನ ಕ್ವಶನ್ಸ್ ಇರ್ಬೋದು. ಅಲ್ಲೂ ನಿಮಗೆ ಬೇಕಾಗುವಂತ ಕೆಲವು ಮುಖ್ಯ ಅಂಶಗಳು, ಪಾಯಿಂಟ್ಸ್ ಅನ್ನ ಕೂಡ ನೀವು ನೆನ್ಪು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಹಾಗಾಗಿ ಇನ್ನುಳಿದ 15 ದಿನದ ಸಮಯಾವಕಾಶ ಏನಿದೆ, ದಿನಕ್ಕೆ ಒಂದು ಅರ್ಧ ಗಂಟೆ ಸಮಯವನ್ನ ಕೊಟ್ಟು ನಿಮ್ಮ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನ ಓಪನ್ ಮಾಡಿ ಪ್ರತಿಯೊಂದು ಪಾಠವನ್ನ ಒಮ್ಮೆ ಒಂದು ಕಡೆಯಿಂದ ನೋಡ್ಕೊಳ್ತಾ ಹೋಗಿ, ಫ್ರಮ್ ಫಸ್ಟ್ ಪೇಜ್ ಟು ದ ಲಾಸ್ಟ್ ಪೇಜ್ ಸುಮ್ನೆ ಓದ್ತಾ ಹೋಗಿ. ಆಗ ನಿಮಗೆ ಅಲ್ಲಿರುವ ಕೆಲವು ಅಂಶಗಳು ಮತ್ತೆ ಮತ್ತೆ ನಿಮ್ಮ ಮೆಮೊರಿಗೆ ಕಮಿಟ್ ಆಗ್ತವೆ, ನಿಮ್ಮ ನೆನಪಿಗೆ ಬರುತ್ತವೆ. ಅದನ್ನ ಪರೀಕ್ಷೆ ಸಂದರ್ಭದಲ್ಲಿ ಬರೀಲಿಕ್ಕೆ ಅನುಕೂಲ ಆಗತ್ತೆ. ಹಾಗೆ ಮಕ್ಕಳೇ, ರಿಮೆಂಬರ್ ಒನ್ ಥಿಂಗ್, ಯಾವಾಗ್ಲೂ ಒಂದನ್ನ ನೆನ್ಪಿಟ್ಕೊಳ್ಳಿ, ನೀವು ಇಡೀ ವರ್ಷ ಏನು ಕಲ್ತ್ರಿ ಅನ್ನೋದು ಎಷ್ಟು ಮುಖ್ಯನೋ, ಇನ್ನು ಮುಂದಿನ 1 ತಿಂಗಳ ಅವಧಿಯಲ್ಲಿ ಕಲ್ತಿರುವ ವಿಷಯವನ್ನ, ನೀವೀಗಾಗ್ಲೇ ಮನನ ಮಾಡಿರುವಂತ, ಅರ್ಥ ಮಾಡ್ಕೊಂಡಿರುವಂತ ವಿಷಯವನ್ನ ಹಾಗೆ ನೆನಪಿನಲ್ಲಿಟ್ಕೊಂಡು ಪರೀಕ್ಷೆಯ ಸಂದರ್ಭದಲ್ಲಿ ಉತ್ತರ ಪತ್ರಿಕೆಯಲ್ಲಿ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನ ಕೇಳಿರ್ತಾರೆ ಅದಕ್ಕೆ ತಕ್ಕನಾಗಿ ನೀವು ಉತ್ತರ ಪತ್ರಿಕೆಯಲ್ಲಿ ಉತ್ತರವನ್ನ ಬರೀಬೇಕು. ಈ ಉತ್ತರವನ್ನ ಬರೆದು ಮುಗಿಸುವವರೆಗೆ ನಿಮ್ಮ ಗಮನ, ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಫೋಕಸ್ ಶುಡ್ ಬಿ ಓನ್ಲಿ ಆನ್ ಒನ್ ಥಿಂಗ್, ದಟ್ ಈಸ್ 6 ಸಬ್ಜೆಕ್ಟ್ಸ್ ಯು ಆರ್ ಗೋಯಿಂಗ್ ಟು ರೈಟ್. 6 ವಿಷಯಗಳನ್ನ ನೀವೇನು ಪರೀಕ್ಷೆನಲ್ಲಿ ಬರೀತೀರಿ, ನಿಮ್ಮ ಬೆಳಗ್ಗಿನಿಂದ ಸಂಜೆಯವರೆಗೆ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಯೋಚನೆಯಲ್ಲಿ ಇರಬೇಕಾಗಿರೋದು ಒಂದೇ ವಿಷಯ. 6 ಸಬ್ಜೆಕ್ಟ್ ಇದೆ, ಕನ್ನಡ ಇದೆ, ಇಂಗ್ಲಿಷ್ ಇದೆ, ಫಿಸಿಕ್ಸ್ ಇದೆ, ಹಿಸ್ಟ್ರಿ ಇದೆ. ಹೀಗೆ ನೀವು ಉತ್ತರಿಸುತ್ತಿರುವ, ಕಲಿತಾ ಇರುವಂತ 6 ವಿಷಯಗಳ ವಿಷಯವನ್ನ ಬಿಟ್ಟು ಬೇರೇನನ್ನೂ ಕೂಡ ನೀವು ಯೋಚಿಸಬಾರ್ದು. ನೀವೀಗೇನಾದ್ರೂ ನಿಮ್ಮ ಗಮನವನ್ನ ಆಚೆ ಈಚೆ ಮಾಡ್ಕೊಂಡ್ರೆ, ಮಿಸ್ ಫೋಕಸ್ ಮಾಡ್ಕೊಂಡ್ರೆ, ನಿಮ್ಮ 7-8 ತಿಂಗಳ ಶ್ರಮ ನಷ್ಟ ಆಗ್ಬಿಡತ್ತೆ. ಈ ಹಂತದಲ್ಲಿ ಅದಕ್ಕೆ ಅವಕಾಶ ಕೊಡಬಾರ್ದು. ನೀವು MCQಗಳನ್ನ ಬರಿಬೇಕಾದ್ರೆ 14 ಪಾಠದಿಂದ ಅವರು ಕೇಳಲಿಕ್ಕೆ ಅವಕಾಶ ಇರತ್ತೆ. 10 ಪ್ರಶ್ನೆಗಳನ್ನ MCQ ನಲ್ಲಿ ಕೇಳ್ತಾರೆ. ಯಾವ್ದೋ 4 ಪಾಠಗಳು ಅಲ್ಲಿ ಮಿಸ್ ಆಗತ್ತೆ, ತೊಂದ್ರೆ ಇಲ್ಲ. ಆ 10 MCQಗಳು ಏನ್ ಬರುತ್ತೆ ಅದನ್ನ ನಿಧಾನವಾಗಿ ನೋಡಿ ಉತ್ತರ ಬರೀರಿ. ಬಟ್ ಒಂದನ್ನ ನೆನ್ಪಿಟ್ಕೊಳ್ಳಿ, MCQಗಳನ್ನ ಒಂದೇ ಕಡೆ ಬರೆಯೋದು ಒಳ್ಳೇದು. ಒಂದಾದ್ಮೇಲೆ ಒಂದು MCQಗಳನ್ನ ಉತ್ತರಿಸ್ಬೇಕು. ಉದಾಹರಣೆಗೆ 1ನೇ ಪ್ರಶ್ನೆ ಗೊತ್ತಾಯ್ತು, 2ನೇ ಪ್ರಶ್ನೆ ಗೊತ್ತಾಗ್ಲಿಲ್ಲ, 3ನೇ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತು. ಆಗ ಏನ್ ಮಾಡಿ, 2ನೇ ಪ್ರಶ್ನೆಯ ಸಂಖ್ಯೆಯನ್ನ ಬರೀರಿ, ಒಂದು 4 ಸಾಲು ಅವಕಾಶ ಕೊಡಿ, ಗ್ಯಾಪ್ ಕೊಡಿ. 3ನೇ ಪ್ರಶ್ನೆಗೆ ಉತ್ತರ ಬರೀರಿ, 4ನೇ ಪ್ರಶ್ನೆಗೆ ಉತ್ತರ ಬರೀರಿ. ಹಾಗೆ ಉಳಿದ 10 ಪ್ರಶ್ನೆಗಳನ್ನ ಉತ್ತರಿಸ್ಬಿಡಿ. ಯಾವ ಕಾರಣಕ್ಕೂ MCQಗಳನ್ನ ಆ ಉತ್ತರ ಪತ್ರಿಕೆಯ ಆನ್ಸರ್ ಬುಕ್ ನ ಬೇರೆ ಬೇರೆ ಭಾಗದಲ್ಲಿ ಬರೀಲಿಕ್ಕೆ ಹೋಗ್ಬೇಡಿ. ಒಂದೇ ಕಡೆ ಸ್ಪಷ್ಟವಾಗಿ ಅದು ನಮೂದಾಗ್ಬೇಕು. ಯು ಹ್ಯಾವ್ ಟು ರೈಟ್ ವೆಲ್. ಇವ್ಯಾಲ್ಯೂಯೇಷನ್ ಸುಲಭ ಆಗತ್ತೆ, ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ಲಿಕ್ಕೆ ಆಗತ್ತೆ. ಅದರಿಂದ ತುಂಬಾ ಗೊಂದಲ ಆಗತ್ತೆ. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಸಂಖ್ಯೆ 11, 12 ಈ ಪ್ರಶ್ನೆಗಳು 11, 12 ಮತ್ತೆ 13 ಈ 3 ಪ್ರಶ್ನೆಗಳು ಪಾರ್ಟ್ ಎ ನಲ್ಲಿ ಏನ್ ಬರ್ತವೆ ಇವು ವ್ಯಾಕರಣಕ್ಕೆ, ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟದ್ದಾಗಿರತ್ತೆ. ಪ್ರಶ್ನೆ ಸಂಖ್ಯೆ 11 ಪ್ಯಾಸಿವ್ ವರ್ಬ್ ಫಾರ್ಮ್ಸ್ ಅನ್ನ ನೀವು ಬರಿಬೇಕಾಗತ್ತೆ. ಪ್ರಶ್ನೆ ಸಂಖ್ಯೆ 12ರಲ್ಲಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್, ಇಡಿಯಮ್ಸ್ ಏನು ನೀವು ಪಾಠದಲ್ಲಿ ಕಲ್ತಿರ್ತೀರಿ ಅದನ್ನೇ ಕೇಳಿರ್ತಾರೆ. ಆದ್ರೆ ಒಂದು ನೆನಪಿಡಿ, ಪ್ಯಾಸಿವ್ 11ನೇ ಪ್ರಶ್ನೆ ಮತ್ತೆ 12ನೇ ಪ್ರಶ್ನೆಯಲ್ಲಿ ಕೇಳುವ ಕಾಂಟೆಕ್ಸ್ಟ್, ವಾಕ್ಯಗಳು, ಸಂದರ್ಭಗಳಿದಲ್ಲ, ಅದು ಟೆಕ್ಸ್ಟ್ ಬುಕ್ ಇಂದನೂ ಬಂದಿರ್ಬೋದು ಅಥವಾ ಹೊರಗಿನಿಂದನೂ ಬಂದಿರ್ಬೋದು. ಆದ್ರೆ ಅಲ್ಲಿ ಕೇಳುವಂತ ವರ್ಬ್ ಫಾರ್ಮ್ಗಳಿರ್ಬೋದು, ಎಕ್ಸ್ಪ್ರೆಷನ್ಸ್ ಅಂತ ಏನ್ ಹೇಳ್ತೀವಿ, ಇಡಿಯಮ್ಸ್ ಅಂತ ಏನ್ ಹೇಳ್ತೀವಿ, ಅವು ನಮ್ಮ ಪಾಠದಲ್ಲಿ ಇಲ್ಲವೇ ವರ್ಕ್ ಬುಕ್ ನಲ್ಲಿ ಬಳಕೆ ಮಾಡಿರುವಂತ ಪದಗಳೇ ಆಗಿರುತ್ತವೆ. ಆದ್ರೆ ಆ ಪದಗಳ ಬಳಕೆಯನ್ನ ಕೇಳುವ ಸಂದರ್ಭ, ವಾಕ್ಯಗಳಿದಾವಲ್ಲ, ಆ ಪ್ರಶ್ನೆ ಪಾಠದ ಹೊರಗಿನಿಂದ ಕೂಡ ಬರ್ಬೋದು. ಇಲ್ಲಿ ಕೂಡ ನೀವು ಪಾಠಗಳನ್ನ ಒಂದು ಕಡೆಯಿಂದ ಓದ್ತಾ ಹೋಗೋದು ಹೆಚ್ಚು ಅನುಕೂಲ ಆಗತ್ತೆ. ಆ ಎಕ್ಸ್ಪ್ರೆಷನ್ಸ್ ಗಳನ್ನ ಮತ್ತೆ ಮತ್ತೆ ನೆನಪಿಟ್ಕೊಳ್ಳಿಕ್ಕೆ ನಿಮಗೆ ಸಹಾಯ ಆಗುತ್ತೆ. ಈ
ಹೊಸ ಪ್ರಶ್ನೆ ಪತ್ರಿಕೆ ಮಾದರಿನಲ್ಲಿ ಪ್ರಶ್ನೆ ಸಂಖ್ಯೆ 13 ಸ್ವಲ್ಪ ಮಟ್ಟಿಗೆ ಹೊಸ ರೀತಿ ಇದೆ ಅಂತ ನಿಮಗೆ ಅನ್ಸಿದ್ರು. ಇದುವರೆಗೆ ಆ ಪ್ರಶ್ನೆಯನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಮಾದರಿಯಲ್ಲಿ ಕೇಳ್ತಾ ಇದ್ರು. ಈಗ ಮ್ಯಾಚ್ ದ ಫಾಲೋಯಿಂಗ್ ಮಾದರಿಯಲ್ಲಿ ಕೇಳ್ತಾರೆ. ಇಲ್ಲಿ 3-4-5 ಸಾಲಿನ ಸಣ್ಣ ಪ್ಯಾರಾಗ್ರಾಫ್ ಇರುತ್ತೆ. ಅಲ್ಲಿ ಪ್ರನೌನ್ ಗಳನ್ನ ಬಳಸಿರ್ತಾರೆ. ಆ ಪ್ರನೌನ್ ಗಳನ್ನ ಮಾರ್ಕ್ ಮಾಡಿರ್ತಾರೆ. ಸಾಮಾನ್ಯವಾಗಿ ಬೋಲ್ಡ್ ಮಾಡಿರ್ತಾರೆ. ಮತ್ತದಕ್ಕೆ ABCD ಅಂತ ಹೇಳಿ ಮಾರ್ಕ್ ಮಾಡಿರ್ತಾರೆ. ಈ ಪ್ರನೌನ್ಗಳು ಯಾವ ನೌನ್ಗಳನ್ನ ಪ್ರತಿನಿಧಿಸುತ್ತವೆ, ರೆಫರ್ ಮಾಡುತ್ತವೆ ಅಂತ ಹೇಳಿ ನೀವು ಬರಿಬೇಕಷ್ಟೆ. ಎ ಭಾಗದಲ್ಲಿ ಗುರ್ತು ಮಾಡಿರುವಂತ ಪ್ರನೌನ್ಗಳಿರುತ್ತೆ. ಬಿ ಭಾಗದಲ್ಲಿ ಆ ಪ್ರನೌನ್ಗಳು ಸೂಚಿಸುವ ನೌನ್ಗಳ ಪಟ್ಟಿ ಇರುತ್ತೆ. ನೀವು ಅದನ್ನ ಹೊಂದಿಸಿ ಬರಿಬೇಕು. ಅದನ್ನ ಉತ್ತರ ಪತ್ರಿಕೆನಲ್ಲಿ ಸ್ಪಷ್ಟವಾಗಿ ಬರೀರಿ. ಪ್ರಶ್ನೆಯ ಸಂಖ್ಯೆನೂ ಸರಿಯಾಗಿ ಹಾಕ್ಬೇಕು. ಹಾಗೆ ಈ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯುವ ABCD ಸಂಖ್ಯೆ ಮತ್ತೆ ಅದಕ್ಕೆ ಸಮಾನಾಂತರವಾಗಿ ಹೊಂದುವ ನೌನಿನ ಪ್ರಶ್ನೆ ಸಂಖ್ಯೆಗಳು ರೋಮನ್ ಅಂಕಿ 1, 2, 3, 4, 5 ಏನಿರುತ್ತೆ ಅದನ್ನ ಸರಿಯಾಗಿ ಬರೆದು ಹೊಂದಿಸಿ ಬರಿಬೇಕು. ಎ ಭಾಗದಲ್ಲಿ ಇರೋದಕ್ಕೆ ಯಾವುದು ಬಿ ನಲ್ಲಿ ಹೊಂದುತ್ತೋ ಅದನ್ನೇ ನೀವು ಅಲ್ಲಿ ಉತ್ತರವಾಗಿ ಬರಿಬೇಕು. ಇದೊಂದು ಮೇಲ್ನೋಟಕ್ಕೆ ಹೊಸ ರೀತಿಯ ಪ್ರಶ್ನೆ ಅನ್ಸಿದ್ರು ನಿಮಗೆ ಉತ್ತರಿಸಲಿಕ್ಕೆ ತುಂಬಾ ಸಮಸ್ಯೆ ಆಗೋದಿಲ್ಲ. ಇನ್ನ ಪಾರ್ಟ್ ಬಿ ಗೆ ಬಂದ್ರೆ 2 ಅಂಕದ 4 ಪ್ರಶ್ನೆಗಳಿರುತ್ತೆ. ಅದರಲ್ಲಿ ನೀವು 3ಕ್ಕೆ ಉತ್ತರಿಸಿದ್ರೆ ಸಾಕು. ಇಲ್ಲಿ ಈ 2 ಅಂಕದ ಪ್ರಶ್ನೆಗಳಿಗೆ 2 ಮಾರ್ಕ್ ಕ್ವಶನ್ಸ್ ಗೆ ನೀವು ಆನ್ಸರ್ ಮಾಡ್ಬೇಕಾದ್ರೆ 2 ವರ್ಡ್ಸ್, 2 ಸೆಂಟೆನ್ಸಸ್ ಅಥವಾ 2 ಫ್ರೇಸಸ್ 2 ಪದಪುಂಜಗಳನ್ನ ಬರೆದ್ರೆ ಸಾಕಾಗತ್ತೆ. ಇದು MCQ ತರದ ಪ್ರಶ್ನೆನೆ. ಪಾಠಗಳನ್ನ ಯಾರು ಓದಿರ್ತಾರೆ, ಯಾರು ತರಗತಿಯಲ್ಲಿ ಪಾಠಗಳನ್ನ ಗಮನ ಇಟ್ಟು ಕೇಳಿರ್ತಾರೆ ಅವರಿಗೆ ಇಲ್ಲಿ ಉತ್ತರಿಸಲಿಕ್ಕೆ ಸಮಸ್ಯೆ ಆಗ್ಬಾರ್ದು. ಮತ್ತೆ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಇದರಲ್ಲಿ MCQ ರೀತಿನೇ ನಿಮಗೆ ಅಂಕಗಳನ್ನ ತಗೊಳ್ಳಿಕ್ಕೆ ಸುಲಭ ಆಗತ್ತೆ. ನೀವು 2 ಪದಗಳನ್ನ ಬರೆದ್ರೆ ಸಾಕು, 2 ಅಂಕಗಳು ನಿಮಗೆ ಸಿಗತ್ತೆ. ಹಾಗಾಗಿ ಈ 2 ಮಾರ್ಕ್ಸ್ ಏನಿದೆ ಸೆಕೆಂಡ್ ಮೈನ್ ಪಾರ್ಟ್ ಬಿ ನಲ್ಲಿ ಪ್ರಶ್ನೆ ಸಂಖ್ಯೆ 14, 15, 16, 17 ಅದನ್ನ ನಿಧಾನವಾಗಿ ಆಲೋಚನೆ ಮಾಡಿ ಬರೀರಿ. ನಂತರ 3 ಅಂಕದ ಪ್ರಶ್ನೆ ಹಾಗೆ 4 ಅಂಕಗಳ ಪ್ರಶ್ನೆಗಳು ಏನಿರುತ್ತೆ ಇದನ್ನ ತುಂಬಾ ಗೊಂದಲ ಮಾಡ್ಕೊಳಕ್ ಹೋಗ್ಬೇಡಿ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ 4 ಮಾರ್ಕ್ಸ್ ಕ್ವಶನ್ 4 ಅಂಕಗಳ ಪ್ರಶ್ನೆ ಏನಿತ್ತು ಅದನ್ನ 3 ಅಂಕದ ಪ್ರಶ್ನೆ ಅಂತ ಹೇಳಿ ಅಂದಾಜು ಮಾಡ್ಕೊಳ್ಳಿ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ 6 ಅಂಕದ ಪ್ರಶ್ನೆಗಳೇನಿರ್ತಿತ್ತು ಅದನ್ನ ಈಗಿರುವ 4 ಅಂಕದ ಪ್ರಶ್ನೆ ಅಂತ ಹೇಳಿ ನಿರ್ಧರಿಸ್ಕೊಳ್ಳಿ. ನೀವೇನು ಸಾರಾಂಶವನ್ನ ಕಲ್ತಿರ್ತೀರಿ, ಸಮ್ಮರಿಯನ್ನ ಕಲ್ತಿರ್ತೀರಿ, ಅದರಲ್ಲೂ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. 3 ಅಂಕದ ಪ್ರಶ್ನೆಗಳೇನಿರುತ್ತೆ ಅದಕ್ಕೆ ಅರ್ಧ ಪುಟದಷ್ಟು ಉತ್ತರ ಬರಿಬೇಕು. ಅಬೌಟ್ 60 ವರ್ಡ್ಸ್ ಅಂತ ಹೇಳ್ತಾರೆ. 4 ಅಂಕದ ಪ್ರಶ್ನೆಗಳಿಗೆ 1 ಪುಟದಷ್ಟು ಉತ್ತರವನ್ನ ಬರೆದರೆ ಸಾಕು. ಅಬೌಟ್ 100 ವರ್ಡ್ಸ್ ಅಂತ ಹೇಳಿ ಹೇಳ್ತಾರೆ. ಸೊ ನೀವು 3 ಅಂಕದ ಪ್ರಶ್ನೆಗಳನ್ನ ನೀವು 4 ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಸಾಕಾಗತ್ತೆ. ಅಲ್ಲಿ 6 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಅದರಲ್ಲಿ ನೀವು 4ಕ್ಕೆ ಉತ್ತರಿಸಿದ್ರೆ ಸಾಕು. ಹಾಗೆ 4 ಅಂಕದ ಪ್ರಶ್ನೆಗಳೇನಿರುತ್ತೆ ಅಲ್ಲಿ ನಿಮಗೆ ಒಟ್ಟು ಮತ್ತೆ 6 ಪ್ರಶ್ನೆಗಳನ್ನ ಕೇಳಿರ್ತಾರೆ. ನೀವು ಅದರಲ್ಲಿ ಬರಿಬೇಕಾಗಿರೋದು 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಿದ್ರೆ ಸಾಕು. ಮತ್ತೆ ಇಲ್ಲಿ ಒಂದು ಅಂಶವನ್ನ ನೀವು ಗಮನಿಸ್ಬೇಕು. ಏನಂದ್ರೆ 4 ಅಂಕದ ಪ್ರಶ್ನೆಯಲ್ಲಿ 1 ಪ್ರಶ್ನೆ ಸನ್ನಿ ಮಾರ್ನಿಂಗ್ ಪಾಠ ಏನಿದೆ ಅದರಿಂದ ಬಂದೇ ಬರುತ್ತೆ. ಅದನ್ನ ನೀವು ಪಾಠವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಇಲ್ಲಿ ಉತ್ತರಿಸ್ಲಿಕ್ಕೆ ನಿಮ್ಗೇನು ಸಮಸ್ಯೆ ಆಗ್ಬಾರ್ದು. ಹಾಗೆ ಈ ಟೆಕ್ಸ್ಟ್ ಬುಕ್ ಏನಿದೆ, ಪಾಠಗಳು 14 ಪಾಠಗಳೇನಿದೆ, ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಉತ್ತರಿಸುವ ದೃಷ್ಟಿಯಿಂದ ನೀವು 1, 2, 3 ಆಲೋಚನೆಗಳನ್ನ ಮಾಡ್ಬೋದು, ತಂತ್ರಗಳನ್ನ ಮಾಡ್ಬೋದು. 1, ಇರುವ 6 ಪದ್ಯಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪದ್ಯಗಳಿಂದ ಪ್ರಶ್ನೆಗಳು ಬಂದೇ ಬರುತ್ತೆ. 6 ಪದ್ಯಗಳ ಜೊತೆಗೆ ನಾಟಕ ಏನಿದೆ ಸನ್ನಿ ಮಾರ್ನಿಂಗ್ ಅದನ್ನ ಮಿಸ್ ಮಾಡಬಾರ್ದು. ಅದರ ಜೊತೆಗೆ ನೀವು ಉಳಿದ ಪಾಠಗಳನ್ನು ಕೂಡ ಕಲ್ತ್ಕೊಂಡ್ರೆ ನಿಮಗೆ ಅನುಕೂಲ ಆಗತ್ತೆ. 1 ಮಾರ್ಕ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಈ ಪ್ರಶ್ನೆಗಳಿಂದ ಒಟ್ಟು 40 ಅಂಕಗಳಿಗೆ ನೀವಿಲ್ಲಿ ಉತ್ತರಿಸ್ತೀರಿ. ಸೊ 14 ಪಾಠಗಳನ್ನ ಚೆನ್ನಾಗಿ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳಿ. ಅವಕಾಶ ಆದಾಗೆಲ್ಲ ಟೆಕ್ಸ್ಟ್ ಬುಕ್ ಅನ್ನ ಓದ್ತಾ ಹೋಗಿ. ಹಾಗೆ ನೀವು ಕಲ್ತಿರುವ ಸಮ್ಮರಿಗಳನ್ನು ಕೂಡ ಮತ್ತೆ ಮತ್ತೆ ಬರೀತಾ ಹೋಗಿ. ನಂತರ ಪಾರ್ಟ್ ಸಿ ಗೆ ಬಂದಾಗ,
ಪಾರ್ಟ್ ಸಿ ನಲ್ಲಿ ಪ್ರಶ್ನೆ ಸಂಖ್ಯೆ 30 ಎ ಮತ್ತು ಬಿ ಅಂತ ಹೇಳಿ ಎರಡು ಭಾಗಗಳಿರುತ್ತೆ. ಎ ನಲ್ಲಿ ನಿಮಗೆ ಒಂದು ಪ್ಯಾಸೇಜ್ ಇರುತ್ತೆ, ಗದ್ಯ ಭಾಗ ಇರುತ್ತೆ. ಆ ಪ್ಯಾಸೇಜ್ ಅನ್ನ ಆಧರಿಸಿ 9 ಪ್ರಶ್ನೆಗಳಿರುತ್ತವೆ. ಆ 9 ಪ್ರಶ್ನೆಗಳಿಗೆ ನಿಖರವಾದ ಉತ್ತರವನ್ನ ಬರೀಬೇಕು. ಇಲ್ಲಿ ನೆನ್ಪಿಟ್ಕೊಳ್ಳಿ, ಎ ಇಂದ ಐ ವರೆಗೆ ಏನು ಉಪ ಪ್ರಶ್ನೆಗಳಿರುತ್ತೆ 30A ಮತ್ತೆ 30B ನಲ್ಲಿ ಅದನ್ನ ಒಂದೇ ಕಡೆ ಒಂದೇ ಜಾಗದಲ್ಲಿ ಬರೀಬೇಕು. ಉತ್ತರ ಪತ್ರಿಕೆಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬರಿಬಾರ್ದು. ಸೊ ನಂತರ 30B ಏನಿದೆ ಅದು ವರ್ಕ್ ಬುಕ್ ಅಲ್ಲಿ ಸುಮಾರು 15 ಪದ್ಯಗಳನ್ನ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಅದೇ ಪದ್ಯಗಳನ್ನ ಇಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಆ 15ರಲ್ಲಿ ಯಾವ್ದಾದ್ರು ಒಂದು ಪದ್ಯವನ್ನ ಕೊಟ್ಟು ಅದರ ಮೇಲೆ 9 ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪದ್ಯವನ್ನ ಓದಿ ಆ ಪ್ರಶ್ನೆಗಳು ಏನು ಮಾಹಿತಿಯನ್ನ ಕೇಳ್ತಾ ಇದ್ದಾವೆ ದಟ್ ಯು ನೀಡ್ ಟು ಆನ್ಸರ್. ಬಹಳ ಕೇರ್ಫುಲ್ ಆಗಿರಿ. ಎ ಅಥವಾ ಬಿ ಈ ಎರಡರಲ್ಲಿ ಯಾವುದು ನಿಮಗೆ ಸಮರ್ಥವಾಗಿ ಐ ಕ್ಯಾನ್ ಆನ್ಸರ್ ಬೆಟರ್ ಅಂತ ಅನ್ಸುತ್ತೋ ಆ ಭಾಗವನ್ನ ಡಿಸೈಡ್ ಮಾಡಿಕೊಂಡು ಅದನ್ನೇ ಬರೀರಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಸಮಯವನ್ನ ಇಲ್ಲಿ ನಷ್ಟ ಮಾಡ್ಕೊಳ್ಬಾರ್ದು. ಮತ್ತೆ ನೆನ್ಪಿಟ್ಕೊಳ್ಳಿ, ನೀವು ಪ್ರಶ್ನೆ ಸಂಖ್ಯೆಯನ್ನ ಕರೆಕ್ಟ್ ಆಗಿ ಬರಿಬೇಕು. 30A ಅಥವಾ 30B. ನಂತರ ಅಲ್ಲಿರುವ 9 ಉಪ ಪ್ರಶ್ನೆಗಳೇನಿರುತ್ತೆ ಎ ಇಂದ ಐ ವರೆಗೆ ಅದನ್ನ ಸ್ಪಷ್ಟವಾಗಿ ನೀವು ನಮೂದಿಸ್ಬೇಕು. ನಂತರ ಪ್ರಶ್ನೆ ಸಂಖ್ಯೆ 31ಕ್ಕೆ ಬಂದಾಗ ಒಟ್ಟು 4 ಅಂಕಗಳಿಗೆ ಈ 31A ಅಥವಾ 31B. ನೀವು 31B ನಲ್ಲಿ ಲಿಂಕರ್ಗೆ ಸಂಬಂಧಪಟ್ಟಂತಹ ಕಂಜಂಕ್ಷನ್ಸ್ ಅಥವಾ ಲಿಂಕರ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇರುತ್ತೆ. 31A ನಲ್ಲಿ ನೀವು ವರ್ಕ್ ಬುಕ್ ನಲ್ಲಿ ಕಲ್ತಂತ ಆರ್ಟಿಕಲ್ಸ್ ಇರ್ಬೋದು, ಪ್ರೆಪೋಸಿಷನ್ಸ್ ಇರ್ಬೋದು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇರ್ಬೋದು, ಟೆನ್ಸ್ ಸ್ಟ್ರಕ್ಚರ್ ಇರ್ಬೋದು, ಮತ್ತೆ ವರ್ಬ್ ಫಾರ್ಮ್ಸ್ ಗಳಿರ್ಬೋದು. ಇದ್ರ ಮೇಲೆ 4 ಪ್ರಶ್ನೆಗಳು ಇರುತ್ತೆ. ಸೊ 31A ನ ಬರೆದ್ರೆ ಅಲ್ಲಿ ನಿಮಗೆ ರೋಮನ್ ಅಂಕಿನಲ್ಲಿರುವಂತ 4 ಉಪ ಪ್ರಶ್ನೆಗಳಿರುತ್ತೆ. ಅಥವಾ 31B ತಗೊಂಡ್ರೆ ಅಲ್ಲಿ ಲಿಂಕರ್ಸ್ ಒಂದು ಸಣ್ಣ 2-3 ಸಾಲಿನ ಪ್ಯಾರಾಗ್ರಾಫ್ ಇರುತ್ತೆ. ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಮಾದರಿಯಲ್ಲಿ ನೀವು ನಿಖರವಾದಂತ ಅಪ್ರೋಪ್ರಿಯೇಟ್ ಯಾವ ಜಾಗಕ್ಕೆ ಯಾವ ಲಿಂಕರ್ ಅಲ್ಲೇ ಆವರಣದ ಬ್ರಾಕೆಟ್ ನಲ್ಲಿ ಕೊಟ್ಟಿರ್ತಾರೆ ಅದನ್ನ ನೀವಲ್ಲಿ ಮೆನ್ಷನ್ ಮಾಡ್ಬೇಕು. ಸೊ ಇಲ್ಲೂ ಕೂಡ 31A ಬರೀತೀರಾ, 31B ಬರೀತೀರಾ. ಕ್ವಶನ್ ಪೇಪರ್ ಓದ್ಬೇಕಾದ್ರೆ ಒಂದು ಹಂತಕ್ಕೆ ತೀರ್ಮಾನ ಮಾಡಿರಿ. ಇಲ್ಲ ಅಂದ್ರೆ ಈ ಒಂದು ಕಡೆಯಿಂದ ಉತ್ತರ ಬರೀತಾ 31A ಅಥವಾ 31B ಸಂದರ್ಭಕ್ಕೆ ಬಂದಾಗ 1 ನಿಮಿಷ ನಿಂತು ಆಲೋಚನೆ ಮಾಡಿ ಯಾವುದು ನನಗೆ ಹೆಚ್ಚಿನ ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ತೀರ್ಮಾನಿಸಿ ಬರೀರಿ. ಎರಡನ್ನೂ ಬರೆಯೋದಕ್ಕೆ ಹೋಗಬೇಡಿ, ಮತ್ತೆ ಒಂದೇ ಕಡೆ ಅದನ್ನ ಬರೀರಿ. ನಂತರ ಕ್ವಶನ್ ನಂಬರ್ 32 ಬಂದ್ರೆ 32 ನಲ್ಲಿ ಮತ್ತೆ ಎ ಮತ್ತೆ ಬಿ ಅಂತ ಹೇಳಿ 2 ಭಾಗ ಇದೆ. ಎರಡರಲ್ಲೂ ಕೂಡ ರೋಮನ್ ಅಂಕಿನಲ್ಲಿ 1 ಮತ್ತೆ 2 ಉಪ ಪ್ರಶ್ನೆಗಳಿರುತ್ತೆ. 32A ನಲ್ಲಿ ಕ್ವಶನ್ ಟ್ಯಾಗ್ ಮತ್ತೆ WH ಕ್ವಶನ್ ಅಥವಾ ಕ್ವಶನ್ ಫಾರ್ಮ್ಸ್ ಅನ್ನ ಕೇಳ್ತಾರೆ. 32B ನಲ್ಲಿ 2 ವಾಕ್ಯಗಳು ತಪ್ಪಾಗಿರುವಂತ ವಾಕ್ಯಗಳಿರುತ್ತೆ. ಎಲ್ಲಿ ತಪ್ಪಾಗಿದೆ ಅನ್ನೋದನ್ನ ಗುರುತಿಸಿ ಆ ವಾಕ್ಯಗಳನ್ನ ನೀವು ಸರಿಯಾಗಿ ಮತ್ತೆ ಬರಿಬೇಕಾಗತ್ತೆ. ಯು ಹ್ಯಾವ್ ಟು ರೀರೈಟ್ ದೆಮ್ ರೆಕ್ಟಿಫೈಯಿಂಗ್ ದಿ ಎರರ್ಸ್ ಇನ್ ದೆಮ್. ನಂತರ ಪ್ರಶ್ನೆ ಸಂಖ್ಯೆ 33 ಇದು ಬಹಳ ಸರಳವಾದಂತ ಪ್ರಶ್ನೆ. ಇಲ್ಲಿ ಒಂದು 2-3 ಸಾಲಿನ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ನೋಟ್ ಮೇಕಿಂಗ್ ಅಂತ ಹೇಳಿ ನಿಮ್ಗೆ ತರಗತಿಯಲ್ಲಿ ಟೀಚರ್ ಹೇಳ್ಕೊಟ್ಟಿರ್ತಾರೆ. ಅಲ್ಲಿ ಪ್ರಶ್ನೆ ಪತ್ರಿಕೆನಲ್ಲಿ ಒಂದು ಚಿತ್ರವನ್ನ ಕೊಟ್ಟು ಬಾಕ್ಸ್ ಗಳನ್ನ ಕೊಟ್ಟು ಅಲ್ಲಿ ಆ ಬಾಕ್ಸ್ ಅಲ್ಲಿ ತುಂಬಬೇಕಾಗಿರೋ ಮಾಹಿತಿ ಯಾವುದು ಅಂತ ಹೇಳಿ ಕೇಳ್ತಾರೆ. ನೀವು ಅದನ್ನ ಬರೀಬೇಕು. ಉತ್ತರ ಪತ್ರಿಕೆನಲ್ಲಿ ನೀವು ಆ ರೇಖಾಚಿತ್ರ ಏನಿರುತ್ತಲ್ಲ ಪ್ರಶ್ನೆ ಪತ್ರಿಕೆನಲ್ಲಿ ಆ ಚಿತ್ರವನ್ನ ಬಿಡಿ ಬಿಡಿಯಾಗಿ ಉತ್ತರ ಪತ್ರಿಕೆನಲ್ಲಿ ಅರ್ಧ ಪುಟದಷ್ಟು ಜಾಗ ಇಟ್ಕೊಂಡು ಸ್ಪಷ್ಟವಾಗಿ ಆ ಬಾಕ್ಸ್ ಗಳನ್ನ ಬರೆದು ಅಲ್ಲಿ ಉತ್ತರವನ್ನ ಬರೀರಿ. ನೋಟ್ ಮೇಕಿಂಗ್ ನಿಮ್ಗೆ 2 ಅಂಕಗಳನ್ನ ತಗೊಳ್ಳಿಕ್ಕೆ ಅಲ್ಲಿ ಸುಲಭ ಆಗತ್ತೆ. ನಂತರ ಪ್ರಶ್ನೆ ಸಂಖ್ಯೆ 34 ರಿಪೋರ್ಟೆಡ್ ಸ್ಪೀಚ್ ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ಅಲ್ಲಿ ಒಂದು ಸಂಭಾಷಣೆಯನ್ನ ಕೊಟ್ಟಿರ್ತಾರೆ. ಅದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರುತ್ತೆ. ಅದನ್ನ ನೀವೇನ್ ಮಾಡ್ಬೇಕು, ಇಂಡೈರೆಕ್ಟ್ ಸ್ಪೀಚ್ಗೆ ವರದಿಯ ರೂಪದಲ್ಲಿ ನೀವು ಅದನ್ನ ಮಂಡಿಸ್ಬೇಕು. ಇಲ್ಲಿ 5 ಅಂಕಗಳಿಗೆ 5 ಮಾರ್ಕ್ಸ್ ಇರುತ್ತೆ. ಬಹಳ ಸರಳವಾಗಿ ನೀವು ಇಲ್ಲಿ ಅಂಕಗಳನ್ನ ಪಡ್ಕೊಳ್ಬಹುದು. ಆದ್ರೆ ನಿಮಗೆ ಇಲ್ಲಿ ಸಂಪೂರ್ಣವಾದ ಇಂಗ್ಲಿಷ್ ಗ್ರಾಮರ್ ನ ನಾಲೆಡ್ಜ್ ಇರ್ಬೇಕಾಗತ್ತೆ. ಸ್ವಲ್ಪ ನಿಧಾನಕ್ಕೆ ಆಲೋಚನೆ ಮಾಡಿ ನಿಮಗೆ
ನಿಮ್ಮ ಇಂಗ್ಲಿಷ್ ಲೆಕ್ಚರರ್ ಇದನ್ನ ಹೇಳ್ಕೊಟ್ಟಿರ್ತಾರೆ. ಗೊಂದಲ ಮಾಡ್ಕೊಳ್ಬೇಡಿ, ನಿಧಾನವಾಗಿ ಇದನ್ನ ಉತ್ತರಿಸುವಂತ ಪ್ರಯತ್ನ ಮಾಡಿ. ಇಟ್ ಈಸ್ ಫಾರ್ 5 ಮಾರ್ಕ್ಸ್. ನಂತರ ಪ್ರಶ್ನೆ ಸಂಖ್ಯೆ 35, ಕ್ವಶನ್ ನಂಬರ್ 35. ಇಲ್ಲಿ ಒಂದು ಡೈಲಾಗ್, ಸಂಭಾಷಣೆಯನ್ನ ಕೊಟ್ಟಿರ್ತಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ಮಾದರಿಯಲ್ಲಿರುತ್ತೆ. ನೀವು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ, ಗ್ರೀಟಿಂಗ್, ರೆಸ್ಪಾಂಡಿಂಗ್, ಆಸ್ಕಿಂಗ್ ಇನ್ಫಾರ್ಮೇಶನ್, ಗಿವಿಂಗ್ ಇನ್ಫಾರ್ಮೇಶನ್ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ, ಆ ಸಂದರ್ಭ ನೋಡ್ಕೊಂಡು ಅಲ್ಲಿಗೆ ಬೇಕಾಗಿರುವಂತ ಅಪ್ರೋಪ್ರಿಯೇಟ್, ಸರಿಯಾದಂತ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ನೀವು ಬರೀಬೇಕಾಗತ್ತೆ. ತರಗತಿಯಲ್ಲಿ ಸಾಕಷ್ಟು ನಿಮಗೆ ವರ್ಕ್ ಬುಕ್ ಅಲ್ಲಿ ವರ್ಕ್ ಮಾಡಿಸಿರ್ತಾರೆ. ಸೊ ನಿಧಾನಕ್ಕೆ ಓದಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 3 ಮಾರ್ಕ್ಸಿಗೆ ಈ ಪ್ರಶ್ನೆ ಇದೆ. ನಂತರ ಕೊನೆಯ ಪ್ರಶ್ನೆ 36. ಮತ್ತೆ ಇಲ್ಲಿ ಇಂಟರ್ನಲ್ ಚಾಯ್ಸ್ ಇದೆ, ಎ ಮತ್ತೆ ಬಿ ಅಂತ ಹೇಳಿ. ಇದು ಕೂಡ 5 ಅಂಕಗಳಿಗೆ ಈ ಪ್ರಶ್ನೆ ಇರುತ್ತೆ. ಇದನ್ನ ನೀವು ಸ್ಕೋರ್ ಮಾಡಬಹುದು. ಲೆಟರ್ ರೈಟಿಂಗ್, ಒಂದು ಔಪಚಾರಿಕ ಫಾರ್ಮಲ್ ಲೆಟರ್. ಫಾರ್ಮಲ್ ಲೆಟರ್ಗೆ 2 ಭಾಗ ಇರುತ್ತೆ. ಒಂದು ಕವರ್ ಲೆಟರ್ ಇರುತ್ತೆ, ಇನ್ನೊಂದು ರೆಸ್ಯೂಮ್ ಇರುತ್ತೆ. ಈ ಎರಡನ್ನ ನಿಮ್ಮ ಟೀಚರ್ಸ್ ಈಗ ಆಲ್ರೆಡಿ ಸಾಕಷ್ಟು ಅಭ್ಯಾಸ ಮಾಡಿಸಿರ್ತಾರೆ. ನೀವಲ್ಲಿ 3-4 ಅಂಶಗಳನ್ನ ಗಮನಿಸಬೇಕು. ಒಂದು, ಅಡ್ವರ್ಟೈಸ್ಮೆಂಟ್, ಈ ಜಾಹೀರಾತು ಯಾವ ನ್ಯೂಸ್ ಪೇಪರ್ ನಲ್ಲಿ ಬಂದಿದೆ, ಇನ್ ವಿಚ್ ನ್ಯೂಸ್ ಪೇಪರ್, ದೆನ್ ಆನ್ ವಿಚ್ ಡೇಟ್, ಯಾವ ದಿನಾಂಕದೊಂದು ಬಂದಿದೆ, ಯಾವ ಪತ್ರಿಕೆನಲ್ಲಿ ಬಂದಿದೆ, ಈ 2 ಮಾಹಿತಿ. ನಂತರ ವಾಂಟೆಡ್ ಅಂತ ಹೇಳಿ ಯಾವ ಹುದ್ದೆಗೆ, ಯಾವ ಪೋಸ್ಟ್ಗೆ ಅಪ್ಲಿಕೇಶನ್ ಅನ್ನ ಕಾಲ್ ಮಾಡಿದ್ದಾರೆ, ಇದನ್ನ ಗಮನಿಸಬೇಕು. 3ನೇ ಅಂಶ. 4ನೇ ಅಂಶ, ಯಾರಿಗೆ ನೀವು ಪತ್ರವನ್ನ ಬರಿಬೇಕು, ಯಾರಿಗೆ ನೀವು ಅರ್ಜಿಯನ್ನ, ಈ ಅಪ್ಲಿಕೇಶನ್ ಏನಿರುತ್ತೆ, ಲೆಟರ್ ಆಫ್ ಅಪ್ಲಿಕೇಶನ್, ಯಾರಿಗೆ ನೀವು ಸಲ್ಲಿಸಬೇಕು ಅನ್ನೋದನ್ನ ಅಲ್ಲಿ ಅಪ್ಲೈ ಟು, ರೈಟ್ ಟು ಅಂತ ಹೇಳಿ ಅಡ್ರೆಸ್ ಕೊಟ್ಟಿರ್ತಾರೆ. ಅದನ್ನ ನೀವು ಸರಿಯಾಗಿ ನೆನ್ಪು ಮಾಡ್ಕೊಳ್ಬೇಕು, ಕರೆಕ್ಟ್ ಆಗಿ ಗಮನಿಸ್ಬೇಕು. ನಂತರ ಕೊನೆಯ ಭಾಗ ಒಂದು ಇನ್ಸ್ಟ್ರಕ್ಷನ್ ಇರುತ್ತೆ. ನಿಮ್ಮ ವಿಳಾಸ ಮತ್ತು ಅಡ್ರೆಸ್ ಬಂದಾಗ, ಫಾರ್ ಯುವರ್ ಅಡ್ರೆಸ್ ಅಂಡ್ ಆಲ್ಸೋ ಯುವರ್ ನೇಮ್, ನಿಮ್ಮ ಹೆಸರನ್ನ ಮತ್ತೆ ನಿಮ್ಮ ಅಡ್ರೆಸ್ ಅನ್ನ ಉತ್ತರ ಪತ್ರಿಕೆಯಲ್ಲಿ ಬರೀಬಾರದು. ಅದರ ಬದಲು ನಿಮ್ಮ ಹೆಸರಿನ ಭಾಗದಲ್ಲಿ ಎಕ್ಸ್ 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 ಅಂತ 4 ಬಾರಿ ಬರಿಬೇಕು. ಅಡ್ರೆಸ್ಸಿನ ಭಾಗದಲ್ಲಿ ವೈ 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 ಅಂತ ಹೇಳಿ 4 ಬಾರಿ ಬರಿಬೇಕು. ಅಂಡ್ ರಿಮೆಂಬರ್ ಮಕ್ಕಳೇ, ನೆನಪಿಟ್ಟುಕೊಳ್ಳಿ, ಯಾವ ಕಾರಣಕ್ಕೂ ಉತ್ತರ ಪತ್ರಿಕೆಯಲ್ಲಿ ನಿಮ್ಮ ಹೆಸರು, ನಿಮ್ಮ ವಿಳಾಸ ಬರಿಬಾರ್ದು. ಅದು ಅಪರಾಧ ಆಗತ್ತೆ. ಅವಾಗ ನಿಮ್ಮನ್ನ ಡಿಬಾರ್ ಮಾಡುವ 2-3 ಪರೀಕ್ಷೆಗಳಿಂದ ಪರೀಕ್ಷೆಗಳವರೆಗೆ ನಿಮಗೆ ಮತ್ತೆ ಪರೀಕ್ಷೆ ಕೊಡದೇ ಇರುವ ಕಾನೂನು ಇರುತ್ತೆ. ಹಾಗಾಗಿ ಕಾನೂನು ಇದೆ. ಹಾಗಾಗಿ ನೀವೇನ್ ಮಾಡ್ಬೇಕು, ನಿಮ್ಮ ಹೆಸರು ಮತ್ತೆ ನಿಮ್ಮ ವಿಳಾಸವನ್ನ ಉತ್ತರ ಪತ್ರಿಕೆಯಲ್ಲಿ ಎಲ್ಲೂ ಬರಿಬಾರ್ದು. ನೀವಲ್ಲಿ ಏನ್ ಮಾಡ್ಬೇಕು, ಹೆಸರು ಬಂತಂತ ಹೇಳಿದ್ರೆ ಎಕ್ಸ್ ಎಕ್ಸ್ ಎಕ್ಸ್, ಅಡ್ರೆಸ್ ಬರಿಬೇಕು ಅಂತ ಹೇಳಿದಾಗ ವೈ 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 ಅನ್ನ ಬರಿಬೇಕು. ಮತ್ತೆ ನೆನ್ಪಿಟ್ಕೊಳ್ಳಿ, ಪತ್ರಿಕೆ ಈ ಲೆಟರ್ ರೈಟಿಂಗ್ ಅನ್ನ ಬರೀಬೇಕಾದ್ರೆ 2 ಭಾಗ ಇರುತ್ತೆ. ಕವರ್ ಲೆಟರ್ ಒಂದು, ಇನ್ನೊಂದು ರೆಸ್ಯೂಮ್ ಒಂದು. ಈ ಪ್ಯಾಟರ್ನ್ ಅನ್ನ ನಿಮ್ಮ ವರ್ಕ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಅದನ್ನ ಇನ್ನೊಮ್ಮೆ ನೋಡಿ, ಕ್ಲಾಸ್ ಅಲ್ಲಿ ಟೀಚರ್ಸ್ ಅದನ್ನ ಅಭ್ಯಾಸ ಮಾಡಿಸಿರ್ತಾರೆ. ನೀವು ಎಕ್ಸಾಮಿಗೆ ತಯಾರಿ ಆಗ್ಬೇಕಾದ್ರೆ ಈ 2ಅನ್ನೂ ಕೂಡ ಬರೆದು ಅಭ್ಯಾಸ ಮಾಡಿ. ನೆನ್ಪಿಟ್ಕೊಳ್ಳಿ, ಕವರ್ ಲೆಟರ್ ಇತ್ತು, ರೆಸ್ಯೂಮ್ ಇಲ್ಲ ಅಂದ್ರೆ ಮಾರ್ಕ್ಸ್ ಇಲ್ಲ. ರೆಸ್ಯೂಮ್ ಮಾತ್ರ ಇತ್ತು, ಕವರ್ ಲೆಟರ್ ಮಾತ್ರ ಇದೆ ಅಂದ್ರೆ ಮತ್ತೆ ಮಾರ್ಕ್ಸ್ ಇಲ್ಲ. ಹಾಗೆ 36B ನಲ್ಲಿ ಒಂದು ಭಾಷಣವನ್ನ, ಸ್ಪೀಚ್ ಅನ್ನ ಬರೀಲಿಕ್ಕೆ ಹೇಳ್ತಾರೆ. ಅಲ್ಲಿ ಯಾವ ವಿಷಯದ ಬಗ್ಗೆ ಬರೀಬೇಕು ಅಂತ ಹೇಳಿ ಮಾಹಿತಿ ಇರುತ್ತೆ. ಒಂದು 120 ಪದಗಳಿಗೋಸ್ಕರ ಆ ಮಿತಿನಲ್ಲಿ ಬರೀರಿ ಅಂತ ಹೇಳಿ, 1 ಪುಟಕ್ಕಿಂತ ಸ್ವಲ್ಪ ಜಾಸ್ತಿ. ಮತ್ತೆ ಯಾವ ವಿಷಯದ ಬಗ್ಗೆ, ಟಾಪಿಕ್ ಅನ್ನ ಅವರೇ ಕೊಟ್ಟಿರ್ತಾರೆ. ಮತ್ತೆ ಆ ಟಾಪಿಕ್ ಅಲ್ಲಿ ನೀವು ಕವರ್ ಮಾಡಬೇಕಾಗಿರುವಂತ ಪಾಯಿಂಟ್ಸ್ ಯಾವುದು ಅನ್ನೋದು ಕೂಡ ಕ್ವಶನ್ ಪೇಪರ್ ನಲ್ಲಿ ಮೆನ್ಷನ್ ಆಗಿರುತ್ತೆ. ನಿಮಗೆ ಲೆಟರ್ ರೈಟಿಂಗ್ ಸುಲಭ ಅಂತ ಅನ್ಸಿದ್ರೆ ಲೆಟರ್ ರೈಟಿಂಗ್ ಅನ್ನ ಬರೀರಿ. ಇಲ್ಲ, ನಾನು ಸ್ಪೀಚ್ ಅನ್ನ ಬರೀತೇನೆ, ಭಾಷಣವನ್ನ ಬರೀತೇನೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಭಾಷಣವನ್ನ ಬರೀರಿ. ಒಂದು ಭಾಷಣದ ಬಿಗಿನಿಂಗ್ ಹೇಗಿರ್ಬೇಕು, ಭಾಷಣದಲ್ಲಿ ಮಾಹಿತಿಯನ್ನ ಕೊಡೋದು ಹೇಗಿರ್ಬೇಕು, ಹಾಗೆ ಭಾಷಣದಲ್ಲಿ ಕನ್ಕ್ಲೂಷನ್ ಹೇಗಿರ್ಬೇಕು, ಅದನ್ನ ನೀವು ಗಮನಿಸಬೇಕು. ಹಾಗೆ ಕೆಲವು ಬಾರಿ ಒಬ್ಬ ಚೀಫ್ ಗೆಸ್ಟ್ ನ ಇಂಟ್ರೊಡ್ಯೂಸ್ ಮಾಡಿ ಪರಿಚಯಿಸಿ ಅಂತಾನೂ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ಆಗ್ಲೂ ಕೂಡ ನೀವು ಕೇಳಿರುವ ವಿಷಯಕ್ಕೆ ತಕ್ಕನಾಗಿ ಉತ್ತರವನ್ನ 1 ಪುಟಕ್ಕೂ ಸ್ವಲ್ಪ ಹೆಚ್ಚು, 1 ರಿಂದ 1.5 ಪುಟದಷ್ಟು ನೀವು ಇಲ್ಲಿ
ಭಾಷಣವನ್ನ ಸ್ಪೀಚ್ ಅನ್ನ ಸಿದ್ಧಪಡಿಸಿ ಬರೀಬೇಕಾಗತ್ತೆ. ಸೊ ಹೀಗೆ ನೀವು ಮಾರ್ಚ್ 15ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಏನು ಇಂಗ್ಲಿಷ್ ಸಬ್ಜೆಕ್ಟಿನ ಎಕ್ಸಾಮ್ ನಡೆಯುತ್ತೆ, ಅದಕ್ಕೆ ಈ ರೀತಿಯಾಗಿ ನೀವು ತಯಾರಾದ್ರೆ ಗರಿಷ್ಠ ಅಂಕಗಳನ್ನ ಮ್ಯಾಕ್ಸಿಮಮ್ ಅಂಕಗಳನ್ನ ನೀವು ಸ್ಕೋರ್ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಈ ಕ್ವಶನ್ ಪೇಪರ್ ಮೇಲ್ನೋಟಕ್ಕೆ ಜಾಸ್ತಿ ಇದೆ ಅಂತ ನಿಮ್ಗನ್ಸುತ್ತೆ, ಬಟ್ ರಿಮೆಂಬರ್ ದಿಸ್ ಇಸ್ ಯುವರ್ ಫ್ರೆಂಡ್. ಇಲ್ಲಿ ನೀವು ಓದಿರುವ ಪ್ರತಿಯೊಂದು ಭಾಗಕ್ಕೂ ಪ್ರಶ್ನೆಯನ್ನ ಕೇಳ್ತಾರೆ, ಮತ್ತೆ ಇಂಟರ್ನಲ್ ಚಾಯ್ಸಸ್ ಇದೆ. ಒಟ್ಟು ಪ್ರಶ್ನೆ ಪತ್ರಿಕೆಯ ಒಟ್ಟು ಅಂಕಗಳ ಸಂಖ್ಯೆ 120, ನೀವು ಬರಿಬೇಕಾಗಿರುವ ಗರಿಷ್ಠ ಅಂಕಗಳು 80. ಸೊ 40 ಅಂಕಗಳಷ್ಟು ಪ್ರಮಾಣದ ಪ್ರಶ್ನೆಗಳು ಹೆಚ್ಚುವರಿಯಾಗಿದೆ. ಸೊ ಅದರಿಂದ ಆಯ್ಕೆ ಮಾಡಿ ನೀವು ಉತ್ತರಿಸಲಿಕ್ಕೆ ಅವಕಾಶ ಆಗತ್ತೆ. ಮಕ್ಕಳೇ, ಈ ಮುಂದಿನ ಏನು 15 ದಿನಗಳ 13-15 ದಿನಗಳ ಅವಧಿ ಏನಿದೆ, ನೀವು ಫೋಕಸ್ಡ್ ಆಗಿ 6 ಸಬ್ಜೆಕ್ಟ್, ಬೆಳಗ್ಗೆ ಎದ್ರೆ 6 ಸಬ್ಜೆಕ್ಟ್ಸ್, ರಾತ್ರಿ ಮಲಗ್ಬೇಕಾದ್ರೂ 6 ಸಬ್ಜೆಕ್ಟ್ಸ್. ಅದರಲ್ಲೂ ಇಂಗ್ಲಿಷ್ ಬಗ್ಗೆ ನಾವು ತುಂಬಾ ಮಾಡ್ಕೊಳ್ವಿ. ನೆನ್ಕೊಳ್ಳಿ, ಇಂಗ್ಲಿಷ್ ಭಾಷೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಆದ್ರೆ ಇಟ್ ಇಸ್ ನಾಟ್ ಡಿಫಿಕಲ್ಟ್. ಸೆಕೆಂಡ್ PUC ಇಂಗ್ಲಿಷ್ ಎಕ್ಸಾಮ್ ಅನ್ನ ಮಾರ್ಚ್ 15th ಏನು ನೀವು ಸೆಕೆಂಡ್ PU ಸ್ಟೂಡೆಂಟ್ಸ್ ಬರೀತಾ ಇದ್ದೀರಿ, ಇದುವರೆಗೆ ನಾನು ಹೇಳಿದ ರೀತಿನಲ್ಲಿ ತಯಾರಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ಟನ್ 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 ಕೇಳಿ ಕಂಠೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತಿಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ ಟನ್